ಏನು ಸಮಸ್ಯೆಗಾಗಿ ಬಂದಿದ್ರಿ ನೀವು? ನಮ್ಮದು ಅಂದರೆ ಒಂದು ಸೈಟ್ ತಗೊಂಡಿದ್ದು, ಅದು ಆಗಿಲ್ಲ, ಅರ್ಧಕ್ಕೆ ನಿಂತೈತೆ. ಮನೆ ಕಟ್ಟಕ್ಕೆ ಬೇಸ್ಮೆಂಟ್ ಹಾಕಿದೆ, ಆಗಿಲ್ಲ. ಅದು ನಾನು ಏನೂ ಹೇಳಲಿಲ್ಲ, ಅವರೇ ಎಲ್ಲನೂ ಹೇಳಿದ್ರು. ಈ ಥರ ಎಲ್ಲ ಅರ್ಧ ಆಗೈತೆ ಕೆಲಸ ಅಂತ. ಹೇಗೆ ಹೇಳಿದ್ರು ಶಾಸ್ತ್ರನ? ಶಾಸ್ತ್ರ ಅಂದರೆ ಫಸ್ಟು ತಡೆ ಒಡಿಸಿ ಅಂತ ಅಂದರು, ತಡೆ ಒಡಿಸ್ತು. ಆಮೇಲೆ ವಿಳ್ಯದೆಲೆ ನಾವೇ ತರಬೇಕು. ವಿಳ್ಯದೆಲೆ ನೋಡಿಕೊಂಡು ಬರೀ ನಾವು ಕೂತ್ಕೊಳ್ಳೋದು ಅಷ್ಟೇ. ಅವರೇ ಎಲ್ಲನೂ ನಮ್ಗೇನಾಗೈತೆ ಅಂತ ಅವರೇ ಪೂರ್ತಿ ಎಲ್ಲನೂ ಹೇಳಿದ್ರು. ಈಗ ನೀವು ಬಂದಿದ್ದು ಸೈಟ್ ವಿಚಾರಕ್ಕಾಗಿ? ಸೈಟು ಭೂಮಿ. ಓಕೆ. ನಿಮ್ಮ ಭೂಮಿ ಸಂಬಂಧಪಟ್ಟ ಆಮೇಲೆ ಬೇಸ್ಮೆಂಟ್ ಹಾಕಿದ್ವಿ, ಎಲ್ಲ ಅರ್ಧ ಹೇಳಿದ್ರೆ ಅದನ್ನ ಎಲ್ಲ ಅವರೇ ಎಲ್ಲಾನು ಹೇಳಿದ್ರು. ಓಕೆ. ಇವಾಗ ಇಲ್ಲಿ ಬಂದಿದ್ದೀರಲ್ವಾ, ಪೂರ್ತಿ ಆಗುತ್ತೆ ಅಂತ ಹೋಗಿ ಅಂತ ಹೇಳಿದ್ರು. ಎಷ್ಟು ಖುಷಿ ಆಯ್ತು ನಿಮಗೆ? ಆದರೆ ನಾವು ಅನ್ಕೊಂಡಿದ್ದೆಲ್ಲ ಅವರೇ ಹೇಳಿದ್ರು. ನಮ್ಮ ಕೈಲಿ ಏನು ನಾವೇನು ಹೇಳಲಿಲ್ವಲ್ಲ. ನಂಬಿಕೆ ಇದೆಯಾ? ನಂಬಿಕೆ ಐತೆ. ಒಂದು 5 ವಾರ ಬನ್ನಿ ಅಂತ ಹೇಳವ್ರೆ. ಎಲ್ಲರೂ ನೋಡಿದ್ರೆ ಈ ಥರ ಟೆಂಪಲ್ಲು? ಇಲ್ಲ, ಇದೆ ಫಸ್ಟು. ನಮ್ಮ ತಂದೆ ಮನೆ ಇಲ್ಲೇ ಪಕ್ಕದೂರು ತಟ್ಟೆಕೆರೆ. ಹೌದಾ? ವೀಳ್ಯದೆಲೆ ಶಾಸ್ತ್ರ ಯಾವತ್ತಿರುತ್ತೆ? ಪ್ರತಿ ಒಂದಿನ ಇರ್ತದೆ. ಸೋಮವಾರ ಒಂದು ದಿವಸ ಇಲ್ಲ. ಸೋಮವಾರ ದಿವಸ ಇಲ್ಲ. ಅಮಾವಾಸ್ಯೆ ಹುಣ್ಣಿಮೆ ದಿವಸ ಏನ್ ವಿಶೇಷ ಇರುತ್ತೆ? ಅಮಾವಾಸ್ಯೆ ಹುಣ್ಣಿಮೆಗೆ ಅಮಾವಾಸ್ಯೆ ಸುಡ್ತಾ ಇರ್ತೀವಿ. ಪ್ರತಿ ಒಂದು ಜನಗಳಲ್ಲಿ ನಮಗೆ ಇಲ್ಲಿ ನೋಡ್ತಿರೋಂಥ ಶಾಸ್ತ್ರದ ದುಡ್ಡನ್ನೇ ತೆಗೆದು ಇಲ್ಲಿ ಬಂದಿರೋಂಥ ಭಕ್ತರು ತೆಗೆದು ಅವರು ಯಾರ್ಯಾರನ್ನ ಬೇಡ್ಕ ಹೋಗಿರ್ತಾರೆ ಅವ್ರ ಕಷ್ಟನೂ ಹೋಮದ ಕೊಂಡಲ್ಲಿ ಸುಡಲಿ ಅಂತ ನಾವು ಅದನ್ನು ಹೋಮ ಸುಡಿಸ್ತಾ ಇರ್ತೀವಿ. ಬಂದ ಮೇಲೆ ವೀಳ್ಯದೆಲೆ ಶಾಸ್ತ್ರ ನೋಡಿದ್ರು. ನೋಡಿದ ಮೇಲೆ ನಮ್ಮ ಮನೆ ಪರಿಸ್ಥಿತಿ ಏನಿದೆ ಅದನ್ನೆಲ್ಲ ಅವರು ನಿಜವಾಗ್ಲೂ ಹೇಳಿದ್ದಾರೆ. ನೀವೇನಾದ್ರು ಹೇಳ್ಕೊಂಡ್ರೆ ಅವ್ರಿಗೆ? ಇಲ್ಲ ಹೇಳ್ಕೊಂಡಿಲ್ಲ. ಅವರೇ ವೀಳ್ಯದೆಲೆ ನೋಡಿ ಶಾಸ್ತ್ರದಲ್ಲಿ ನಮಗೆಲ್ಲ ಹೇಳ್ಕೊಂಡ್ರು. ಏನ್ ಸಮಸ್ಯೆಗಾಗಿ ಇಲ್ಲಿ ಬಂದಿದ್ರಿ? ಸ್ವಲ್ಪ ಮನೆ ಪರಿಸ್ಥಿತಿ ಇತ್ತು, ಮತ್ತೆ ಕೋರ್ಟು ಕೇಸು, ಮತ್ತೆ ಸ್ವಲ್ಪ ತುಂಬಾ ಸಮಸ್ಯೆಗಳಿತ್ತು. ಅದನ್ನೆಲ್ಲ ಸರಿ ಮಾಡಿ ಕೊಡ್ತೀವಿ ಅಂತ ಹೇಳಿ ಅಮ್ಮನ ಮೇಲೆ ಭಾರ ಹಾಕಿ ಹೇಳಿ. ಓಕೆ. ಇಲ್ಲೇನಾದ್ರು ತುಂಬಾ ದುಡ್ಡು ತಗೊಳ್ಳೋಂಥದ್ದು ಆ ಥರ ಏನು ತಗೊಂಡಿಲ್ಲ. ಎಲ್ಲ ಕಡೆ 1000 ರೂಪಾಯಿ ತಗೊಳ್ತಾರೆ, ಇಲ್ಲಿ ಆ ಥರ ಏನು ತಗೊಳ್ತಾ ಇಲ್ಲ. ತಡೆ ಹೊಡಿಯಕ್ಕೆ 100 ರೂಪಾಯಿ ತಗೊಳ್ತಾರೆ, ಮತ್ತೆ ಮಿಕ್ಕಿದ್ದೆಲ್ಲ ಮಾಮೂಲಿ ಖರ್ಚಿಗಳು. ತುಂಬಾ ಏನು ತಗೊಳ್ತಾ ಇಲ್ಲ. ವ್ಯವಸ್ಥೆ ಎಲ್ಲ ಚೆನ್ನಾಗಿದೆ. ಬಂದವರು ಶಾಸ್ತ್ರ ಕೇಳಿ ಸಮಾಧಾನವಾಗಿ ಹೋಗ್ತಿದ್ದಾರೆ? ಸಮಾಧಾನವಾಗಿ ಹೋಗ್ತಾ ಇದ್ದಾರೆ ಮೇಡಮ್. ಎಲ್ಲರೂ ಬರ್ತಾ ಇದ್ದಾರೆ, ದೂರ ಊರುಗಳಿಂದ. ತಡೆ ಹೊಡ್ಸಿದ್ರ ನೀವು? ತಡೆ ಹೊಡ್ಸಿದೀವಿ. ಏನ್ ಅನಿಸ್ತು ಮೇಡಮ್? ತಡೆ ಹೊಡ್ಸಿದಾಗ ನನಗೇನೋ ಸರಿ ಆಗುತ್ತೆ ಅಂತ ಮೈಂದೇನೋ ಹಿಡಿದೋದಂಗ ಆಯ್ತು. ಮತ್ತೆ ಚೆನ್ನಾಗಿ ತಡೆ ಹೊಡೆದು ಅವ್ರ ಮುಂದೆ ಕೆಲಸ ಪಾಸ್ ಆಗಕ್ಕೆ, ಇಲ್ಲ ಭೂಮಿ ಕೋರ್ಟು, ಇಲ್ಲ ಡೈವರ್ಸ್ ಕೇಸವೋ, ಇಲ್ಲ ಸಂತಾನವೋ, ಇಲ್ಲ ಮಕ್ಕಳ ಫಲವೋ, ಇಲ್ಲ ಅಥವಾ ಪ್ರತಿಯೊಂದು ಕೆಲಸ ಯಾವುದಂತ ಬೇಡ್ಕೊತಿರ್ತಾರೆ ಅದಕ್ಕೆಲ್ಲಕ್ಕೂ ನೀರೇರ್ಸಕ್ಕೆ ಅದು ಪ್ರಸಾದ ಬರ್ತದೆ. ಹುಣಸೂರು ತಾಲೂಕು, ಅಣಗೂಡು ರಸ್ತೆ, ಕೂಡ್ಲೂರು, ಲಕ್ಷ್ಮೀಪುರ.